ನೇರವಾಗಿ ಹೇಳ್ತೀನಿ ಸರ್ ನಿಮ್ಗೊಂದು ಪ್ರೀತಿಯಿಂದ. ದುರ್ಯೋಧನ ಶಕುನಿ ಸವಾಸ ಮಾಡ್ದ, ಹಾಳದ ಸರ್. ಅರ್ಜುನ ಯಾರು ಸವಾಸ ಮಾಡದ ಸರ್? ಕೃಷ್ಣನ್ ಸವಾಸ ಮಾಡದ ಸರ್. ಮಹಾಭಾರತ ವಿಜಯದ ಧರ್ಮ ಸಂಸ್ಥಾಪನೆ ಮಾಡ್ದ. ಜೀವನದಲ್ಲಿ ನಾವು ಯಾರು ಸ್ನೇಹ ಮಾಡ್ತೀವಿ ಮುಖ್ಯ ಆಗುತ್ತೆ ಸರ್. ನಾನು ಒಂದು ಮಾತು ಹೇಳ್ತೀನಿ, ಯೋಗ್ಯರ ಸಹವಾಸ ಇರಲಿ ಸರ್. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ. ಕುತ್ತಿಗೆ ತನಕ ಯಾವುದೋ ವೆಪನ್ ಬಂದ್ಬಿಡುತ್ತೆ ಅಂತ ನೋಡ್ಕೊಂಡು ಯಾರೋ ಮಾಡಿರ್ತಾರೆ ಅಂದಾಗ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಪ್ರಥಮ್ ಆಡೋ ಹುಡುಗ ಅಲ್ಲ ಸರ್. ನಮಗೆ ನಮ್ಮದೇ ಆದ ಕಾಂಟ್ಯಾಕ್ಟ್ಸ್ ಇದೆ. ನನ್ನ ಉದ್ದೇಶ ಏನಂದರೆ, ನಾನು ಯಾವುದೇ ಕಾರಣಕ್ಕೂ ಇದರಲ್ಲಿ ದರ್ಶನ್ ಸರ್ ಇನ್ವಾಲ್ವ್ಮೆಂಟ್ ಇಲ್ಲ. ಆದರೆ ಜೊತೆಲಿರೋರು ಯೋಗ್ಯರು ಇರಬೇಕು. ಅವ್ರ ಹೆಸರು ಎಲ್ಲೇ ಬೆಳಕೆ ಅಲ್ಲಿ ಮಾಡಿದವ್ರು ಯಾರು ಅಂತ ಗೊತ್ತಾದಾಗ ಅದು ಬೇರೆ ಯಾವುದೋ ಕೇಸಿಗೆ ಲೀಡ್ ಆಗುತ್ತೆ. ನಂಗೆ ಹೇಳೋ ಉದ್ದೇಶ ಇಲ್ಲ. ನೆನ್ನೆಯಿಂದ 10,000 ಸಲ ನಮ್ಮ ಮನೆ ಹತ್ರ ಎಲ್ಲ ಬರ್ತಾನೆ ಇದ್ದಾರೆ. ನಾನು ನನಗಾಗೆ ಹೋಗಿಲ್ಲ. ಸೊ ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ಐ ವಿಶ್ ಆಲ್ ದ ಬೆಸ್ಟ್ ಸರ್. ಫಸ್ಟ್ ಆಫ್ ಆಲ್ ಡೆವಿಲ್ ಇದೇನೋ ಮುಗಿಸ್ಕೊಂಬಂದಿದ್ರೆ ಆಮೇಲೆ ಸರ್ ನಿಮ್ಮ ನಮ್ಮ ಮನೆ ಬೇರೆ ನೋಡಿ. ನಿಮಗೆ ಈ ವಿಡಿಯೋನ ಮಾತ್ರ ಪರ್ಟಿಕ್ಯುಲರ್ಲಿ ದರ್ಶನ್ ಸರ್ಗೆ ಹೇಳಿ ಸರ್, ನೀವು ಇದಕ್ಕೆ ಹೋಗಿದ್ರಿ ಎಲ್ಲಿಗೆ, ಒಂದೇನೋ ಲಾಸ್ಟ್ ಇಯರ್ ಒಂದು ಸಮಸ್ಯೆ ಆಯಿತು. ಅಲ್ಲಿದ್ದಾಗ ದರ್ಶನ್ ಸರ್ ಹೊರಗಡೆ ಬರೋ ತನಕ ನಾವು ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿದ್ರು. ಹೌದಾ? ನೋಡಲ್ವಾ? ಹಂಗಾರೆ ಒಂದು ಕೆಲಸ ಮಾಡಿ, ದರ್ಶನ್ ಸರ್ ಹೊರಗಡೆ ಬಂದಮೇಲೆ ಆ ಡೆವಿಲ್ ಬರೋ ದಿನವೇ ನಾವು ಬರ್ತೀವಿ. ಡೆವಿಲ್ ಮಾರ್ನಿಂಗ್ ನೋಡಿ, ಮಧ್ಯಾಹ್ನ ಕರ್ನಾಟಕದಳಿಯ ನೋಡಿ ಅಂತ ಹೇಳಿದೆ. ಡೆವಿಲ್ ಆಪೋಸಿಟ್ ಪ್ರಥಮ್ ಬರ್ತಾನಂತೇನು ಶುರು ಮಾಡ್ರು. ಅಣ್ಣ ಡೆವಿಲ್ ಆಪೋಸಿಟ್ ಅನ್ಕೊಂಡು ನಾವೇನು ಮಾಡೋಕ್ಕಲ್ಲ ಸರ್. ನಿಮಗೆ ಹೇಗಿದ್ದಾರೋ ನಮಗೂ ಹಾಗೆ ಇದ್ದಾರೆ. ನೀವು ದೊಡ್ಡ ಸಾಧಕರೇ, ವಿ ರೆಸ್ಪೆಕ್ಟ್ ಯುವರ್ ಲಾಟ್. ಬಟ್ ಅಟ್ ದ ಸೇಮ್ ಟೈಮ್ ಏನೂ ಸಮಸ್ಯೆ ಆಗದಿದ್ದಂಗೆ ಪ್ರೀತಿಯಿಂದ ನೋಡ್ಕೊಳ್ಳಿ. ನಿಮ್ಮಲ್ಲಿ ನಮಗೆ ಪ್ರೀತಿ ಇದೆ, ನಾವೇನು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ಸರ್. ಅಟ್ ದ ಸೇಮ್ ಟೈಮ್ ಯಾವುದೋ ಕುತ್ತಿಗೆ ಬರ್ತೇನೆ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ನನಗೆ ನಿಮ್ಮ ಜೊತೆಲಿರೋ ಆಪ್ತರು ಎಲ್ಲರೂ ನನ್ನ ಆಪ್ತರು ಸರ್. ಶಿವಣ್ಣ ಕಾಡು ಇದ್ದಾರಲ್ಲ, ಹೀ ಈಸ್ ಲೈಕ್ ಮೈ ಫ್ಯಾಮಿಲಿ. ನನ್ನ ಅಣ್ಣನಿಗಿಂತ ಹೆಚ್ಚು. ನಿಮ್ಮ ಬ್ರದರ್ ಅವರು, ಆ ಕಾರಣಕ್ಕೆ ನಾವು ಪ್ರೀತಿಯಿಂದ ಸುಮ್ಮದಿ. ಅವ್ರು ಫೋನ್ ಮಾಡಿ ಪ್ರಥಮ ಏನೂ ಹೇಳಬಾರ್ದು ಅಂದು ನಾನು ಆ ಪ್ರೀತಿಯಿಂದ ಇದ್ದೀವಿ ಸರ್. ನಿಮ್ಮ ಅಣಜಿನಾಗರ ಸ್ನೇಹಿತರಾದ ನನ್ನ ಸಿನಿಮಾ ಕ್ಯಾಮ್ರಾಮನ್ ಸರ್, ನಾನು ಅವನ ಐ ರೆಸ್ಪೆಕ್ಟ್ ಇಮ್ ಅ ಲಾಟ್ ಸರ್. ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ. ನಿಮ್ಮ ಹುಡುಗರಿಗೆ ಒಂಚೂರು ಯೋಗ್ಯರ ಸವಾಸ ಮಾಡಿ ಅಂತ ಹೇಳಿ ಸರ್. ಯಾರೋ ತೊಗೊಂಬಂದೇನೋ ಹೇಳ್ತಾರೆ ಸರ್. ನಿಜವಾಗ್ಲೂ ಅವತ್ತೇನಾಯಿತು ಅನ್ನೋದು ಪ್ರಾಮಾಣಿಕವಾಗಿ ನಾನು ಇಷ್ಟೊತ್ತಿಗೆ ರಿಟರ್ನ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗ್ತಿತ್ತು. ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಸರ್. ನಾನು ಪದೇ 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 ಆದಾಗ ನೀವು ಯಾವ ಸ್ಟಾರು ನೋಡೋಕ್ಕೋಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ಯಾವ ಟೋನ್ ಹಿಂಗೆ ಹೇಳ್ತೀರಾ ಅದೇ ಟೋನಲ್ಲೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ಪ್ರಥಮ್ ಯಾಕೆಂದರೆ ಎಲ್ಲಿ ತನಕ ಯಾವಾಗ ಮಾತು ಕಾಮೆಂಟ್ ಇದ್ದಿದ್ದೋ ವೆಪನ್ ಆಗಿ ಬದಲಾಯಿತೋ ನಾವು ಈ ಟೋನಲ್ಲೇ ಹೇಳಬೇಕಾಗತ್ತೆ ಸರ್.